ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 19ನೇ ವಾಕ್ಯ. ಇಸ್ರಾಯೇಲನ್ನು ಪುನಃ ಅದರ ಉಲ್ಗಾವಲಿಗೆ ಸೇರಿಸುವೆನು. ದೇವರು ಯೆರೆಮೀಯನ ಮೂಲಕವಾಗಿ ಒಂದು ಜನರಿಗೆ ಪ್ರವಾದನೆಯ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ಇಸ್ರಾಯೇಲನ್ನು ಪುನಃ ಅದರ ಉಲ್ಗಾವಲಿಗೆ ಅಥವಾ ತನ್ನ ಸ್ವಂತ ದೇಶಕ್ಕೆ, ಸ್ವಂತ ಊರಿಗೆ ನಾನು ಸೇರಿಸ್ತೇನೆ. ಹಾಗಾದರೆ ಇವರು ಎಲ್ಲಿದ್ದಾರೆ ಈಗ? ಇಸ್ರಾಯೇಲರ ಅರಸನಾದಂತಹ ಸೊಲೊಮೋನನ ನಂತರ ರಾಜ್ಯ ಭೇದವಾಗ್ತದೆ, 2 ಭಾಗವಾಗ್ತದೆ. ರೆಹಬ್ಬಾಮನಿಗೆ 2 ಕುಲ, ಯಾರೊಬ್ಬಾಮನಿಗೆ 10 ಕುಲ. ಹೀಗೆ ಯಾರೊಬ್ಬಾಮನ ರಾಜ್ಯವನ್ನು ಇಸ್ರಾಯೇಲ್ ರಾಜ್ಯ ಎಂದು, ರೆಹಬ್ಬಾಮನ ರಾಜ್ಯವನ್ನು ಯಹೂದ ರಾಜ್ಯ ಎಂದು ಕರೆಯಲ್ಪಡುತ್ತೆ. 2 ಕಡೆಗಳಲ್ಲಿ ಪ್ಯಾರಲಲ್ ಆಗಿ ರಾಜರುಗಳು ಬರ್ತಾರೆ, ಆಳ್ವಿಕೆ ನಡೆಸ್ತಾರೆ. ಇಸ್ರಾಯೇಲ್ ರಾಜರುಗಳು ಯಾರೊಬ್ಬಾಮನ ನಂತರ ಬಂದಂತಹ ಎಲ್ಲ ರಾಜರುಗಳು ಮುಖ್ಯವಾಗಿ ದೇವರಿಗೆ ವಿರುದ್ಧವಾಗಿ ಜೀವಿಸುವಂಥ ರಾಜ್ಯಗಳಾಗಿರ್ತಾರೆ. ಆದರೆ ಯಹೂದ ರಾಜ್ಯದಲ್ಲಿ ಕೆಲವರು ಒಳ್ಳೆಯವರು, ಕೆಲವರು ದೇವರಿಗೆ ವಿರುದ್ಧವಾಗಿ ಜೀವಿಸುವಂತಹ ರಾಜರುಗಳು ಇರ್ತಾರೆ. ಹೀಗೆ ಬಂದಂಥ ಸಮಯದಲ್ಲಿ ಅಶ್ಶೂರ್ ದೇಶದವರು ಕೆಲವು ವರ್ಷಗಳ ನಂತರ ಇಸ್ರಾಯೇಲನ್ನು ಆಕ್ರಮಿಸಿ ಪೂರ್ಣವಾಗಿ ನಾಶ ಮಾಡಿಬಿಡ್ತಾರೆ. ಇಸ್ರಾಯೇಲ್ ದೇಶ ಮತ್ತು ಇಸ್ರಾಯೇಲ್ ರಾಜ್ಯ ಪೂರ್ಣವಾಗಿ ನಾಶ ಆಗಿಬಿಡುತ್ತೆ. ಅಶ್ಶೂರ್ ದೇಶಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಕೆಲವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಸಮರ್ಯದಲ್ಲಿ, ಇಲ್ಲಿನ ಇಸ್ರಾಯೇಲಿನ ರಾಜಧಾನಿ ಆಗಿದ್ದಂಥ ಸಮರ್ಯದಲ್ಲಿ ತಂದಿರಿಸ್ತಾರೆ. ಹಾಗೆ ಸಮರ್ಯರು ಎಂಬ ಒಂದು ಮಿಶ್ರ ಜಾತಿ ಉಟ್ಕೊಳ್ಳುತ್ತೆ. ಅದಕ್ಕೆ ಇಸ್ರಾಯೇಲರು ಅಥವಾ ಯಹೂದ್ಯರು ಸಮರ್ಯಕ್ಕೆ ಹೋಗುವುದಕ್ಕೆ ಅವರು ಹಿಂಜರಿತಾ ಇದ್ರು, ಕಾರಣ ಅವರು ಮಿಶ್ರ ಜಾತಿಯವರಾಗಿದ್ದರಿಂದ. ಆದರೆ ಯಹೂದ್ಯದವರು ಅದೇ ರೀತಿಯಲ್ಲಿ ಮುಂದೆ ಆಳ್ವಿಕೆ ಮಾಡುತ್ತಾ ಮುಂದೆ ಹೋಗ್ತಾ ಇದ್ದರು. ಆದರೆ ಅವರು ಸಹ ದೇವರಿಗೆ ವಿರುದ್ಧವಾಗಿ ನಿಂತಾಗ ದೇವರು ಬಾಬೇಲ್ ಸಾಮ್ರಾಜ್ಯದ ಅಧಿಪತಿಯಾದ ನೆಬೂಕದ್ನೆಚ್ಚರನ ಕರ್ಕೊಂಡು ಬಂದು ಅವರನ್ನು ಸಹ ಪೂರ್ಣವಾಗಿ ಬಾಬೇಲ್ಗೆ ಸೆರೆ ಹೋಗುವ ಹಾಗೆ ಮಾಡ್ತಾರೆ. 3 ಹಂತಗಳಲ್ಲಿ. ಯೆಹೋಯಾಕೀಮನ ಕಾಲದಲ್ಲಿ, ಯೆಹೋಯಾಕೀನನ ಕಾಲದಲ್ಲಿ, ಚಿದ್ಕೀಯ ಎಂಬ ಈ ರಾಜರುಗಳ ಕಾಲದಲ್ಲಿ ನೆಬೂಕದ್ನೆಚ್ಚರನ ಸರದಾರನಾದ ನೆಬೂಜರದಾನನು ಬಂದು ದಂಡೆತ್ತಿ ಬಂದು ಇವರನ್ನು ಸೆರೆ ಹಿಡಿದುಕೊಂಡು ಹೋಗ್ಬಿಡ್ತಾರೆ. ಹೀಗೆ ಒಂದು ರೀತಿಯಲ್ಲಿ ಹೇಳಿದ್ರೆ ಇಸ್ರಾಯೇಲ್ ದೇಶ ಅಥವಾ ಕಾನಾನ್ ದೇಶ ಟೋಟಲಿ ಪೂರ್ಣವಾಗಿ ನಾಶ ಆಯಿತು. ಯಹೂದ್ಯರು ಮತ್ತು ಇಸ್ರಾಯೇಲರು ಎಂಬ ಈ 2 ರಾಜ್ಯದವರು ಸಹ ಅಶ್ಶೂರ್ ಮತ್ತು ಬಾಬೇಲ್ಗೆ ಸೆರೆ ಹೋದಾಗ ಪೂರ್ಣವಾಗಿ ನಾಶ ಆಯಿತು. ಅದ್ರ ಬಗ್ಗೆ ನಾವು ನೋಡುವಾಗ ಯೆರೆಮೀಯ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದ್ತೇವೆ. ಇಸ್ರಾಯೇಲು ಚದುರಿ ಹೋದ ಹಿಂಡು, ಚದುರಿ ಹೋಯಿತು. ಒಂದು ಒಳ್ಳೆಯ ಹಿಂಡಾಗಿ ಒಟ್ಟಿಗೆ ಕಾನಾನ್ ದೇಶವೆಂಬ ಹುಲ್ಗಾವಲಿನಲ್ಲಿ ಮೇಯ್ತಾ ಇದ್ದಂತಹ ಈ ಇಸ್ರಾಯೇಲು ಇವಾಗ ಚದುರಿ ಹೋದಂತಹ ಹಿಂಡಾಗ್ಬಿಟ್ಟಿದೆ. ಸಿಂಹಗಳು ಅದನ್ನು ಓಡಿಸಿ ಬಿಟ್ಟಿವೆ. ಒಂದು ಉದಾಹರಣೆಯನ್ನು ಕೊಡ್ತಾನೆ. ಕುರಿಗಳು ಒಂದು ಕಡೆ ಮೇಯ್ತಾ ಇರಬೇಕಾದ್ರೆ ಸಿಂಹ ಬಂದರೆ ಈ ಕುರಿಗಳು ಚದುರಿ ಹೋಗ್ಬಿಡ್ತವೆ, ಗುಂಪಾಗಿನೇ ಹೋಗಲ್ಲ, ಚದುರಿ ಚೆಲ್ಲಾಪಿಲ್ಲಿ ಆಗೋಗ್ಬಿಡುತ್ತೆ ಟೋಟಲ್ ಆಗಿ. ಅದರ ಅರ್ಥ ಇವಾಗ ಇಸ್ರಾಯೇಲ್ ಎಂಬುದು ಒಂದು ದೊಡ್ಡ ಹಿಂಡಾಗಿತ್ತು, ಆದರೆ ಈಗ ಸಿಂಹಗಳು ಬಂದು ಅದನ್ನು ಏನು ಮಾಡಿಬಿಡ್ತು, ಓಡಿಸ್ಬಿಡ್ತು. ಆವಾಗ ಚದುರಿ ಹೋಯಿತು, ದಿಕ್ಕಾಪಾಲಾಗಿ ಹೋಗ್ಬಿಟ್ರು. ಮುಂದೆ ಹೇಳುತ್ತೆ, ಮೊಟ್ಟ ಮೊದಲು ಅಶ್ಶೂರದ ಅರಸನು ಅದನ್ನು ತಿಂದನು. ನಾನು ಮೊದಲೇ ಹೇಳಿದೆ, ಅಶ್ಶೂರದ ರಾಜ ಆಕ್ರಮಿಸಿ ಅವರನ್ನು ಸೆರೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಮೊಟ್ಟ ಮೊದಲು ಅಶ್ಶೂರದ ಅರಸನು ಅದನ್ನು ತಿಂದನು. ನಂತರ ಹೇಳುತ್ತೆ, ಕಟ್ಟ ಕಡೆಗೆ ಈಗ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಅದರ ಎಲುಬುಗಳನ್ನು ಕಡಿದು ಬಿಟ್ಟರು. ಅಂದರೆ ಉಳಿದಿದ್ದನ್ನು ಸಹ ತಗೊಂಡು ಹೋದ, ಮಾಂಸ ಎಲ್ಲ ಅವನು ತಿಂದೋದ. ಅಂದರೆ 10 ಕುಲ ತಗೊಂಡು ಹೋದ ಅವನು, ಅಶ್ಶೂರ್ ದೇಶದವನು. 2 ಕುಲ ಉಳಿದಿತ್ತು, ಅದನ್ನು ಇವನು ಬಂದು ತಿಂದಾಕ್ಬಿಟ್ಟ ಅಥವಾ ಕಡ್ದಾಕ್ಬಿಟ್ಟ. ಹೋಗ ಮಾಂಸ ಎಲ್ಲ ಅವನು ತೊಗೊಂಡೋದ, ಎಲುಬೆಲ್ಲ ಇವನು ಮುರಿದ. ಅಂದರೆ ಟೋಟಲ್ ಲಾಸ್ ಆಗೋಯ್ತು. ಟೋಟಲ್ ಆಗಿ ಏನೂ ಇಲ್ಲದಂತಹ ಒಂದು ಸ್ಥಿತಿಗೆ ಬಂದಿದೆ. ಆದರೆ ಈ ಒಂದು ಸನ್ನಿವೇಶದಲ್ಲಿ ದೇವರು ಒಂದು ವಾಗ್ದಾನವನ್ನು ಕೊಡ್ತಾರೆ. 18ನೇ ವಾಕ್ಯದಲ್ಲಿ, ಹೀಗಿರಲು ಇಸ್ರಾಯೇಲ್ನ ದೇವರು ಸೇನಾಧೀಶ್ವರನು ಅದೇ ಯೆಹೋವನು ಇಂತೆನ್ನುತ್ತಾನೆ, ಆಹಾ,
ನಾನು ಅಶ್ಶೂರದ ಅರಸನನ್ನು ದಂಡಿಸಿದಂತೆ ಬಾಬೇಲಿನ ಅರಸನನ್ನು ಅವನ ದೇಶವನ್ನು ದಂಡಿಸುವೆನು ಅಂತ ಹೇಳಿ ಇಸ್ರಾಯೇಲನ್ನು ಪುನಃ ಅದರ ಉಲ್ಗಾವಲಿಗೆ ಸೇರಿಸುವೆನು. ವಾಪಸ್ ನಾನು ಕರ್ಕೊಂಡು ಬರ್ತೀನಿ. 70 ವರ್ಷಗಳ ನಂತರ ನಾನು ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಯೆರೆಮೀಯನ ಮೂಲಕ ಪ್ರಾಮಿಸ್ ಮಾಡಿದಂಥ ದೇವರು ಕೋರೇಶನ ಆಳ್ವಿಕೆಯ ಸಮಯದಲ್ಲಿ ಅವರನ್ನು ವಾಪಸ್ ಕರ್ಕೊಂಬರೋದಾಗಿ ಎಜ್ರನ ಪುಸ್ತಕದಲ್ಲಿ ನಾವು ನೋಡ್ಬೋದು. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ದೇವರಿಗೆ ವಿರುದ್ಧವಾಗಿ ಜೀವಿಸುವಾಗ ನಮಗೆ ವಿರುದ್ಧವಾಗಿ ದೇವರು ಕಾರ್ಯ ಮಾಡಿದ್ರು ಸಹ ನಮ್ಮನ್ನು ಪುನಃ ಯಥಾಸ್ಥಾನಗೊಳಿಸುವ, ನಮ್ಮನ್ನು ಸ್ವಸ್ಥಳಕ್ಕೆ ಸೇರಿಸುವಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಇಂದಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಒಬ್ಬ ದೇವರಿದ್ದಾನೆ. ಇಂದಿನ ವೇದನೆಗಳನ್ನು ನೀಗಿಸುವಂತಹ ಒಬ್ಬ ದೇವರಿದ್ದಾನೆ. ಆ ವೇದನೆಯನ್ನು ನೋಡಿ ನಿರಾಶೆಯಿಂದ ಕೂರುವುದಲ್ಲ, ದೇವರ ಮುಖವನ್ನು ನೋಡುತ್ತಾ ದೇವರಲ್ಲಿ ಆಶ್ರಯಿಸಿ ನಾವು ಮುಂದೆ ಹೋಗುವುದಾದರೆ ನಮ್ಮನ್ನು ಪುನಃ ಸ್ವಸ್ಥಳಕ್ಕೆ ಯಥಾಸ್ಥಾನಕ್ಕೆ ನಮ್ಮನ್ನು ನಡೆಸಿ ನಮ್ಮನ್ನು ಆಶೀರ್ವದಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ದೇವರೇ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಯಥಾಸ್ಥಾನಗೊಳಿಸು. ನಮ್ಮನ್ನು ದೇವರೇ ಪುನಃ ನಿನ್ನ ವಾಕ್ಯದ ಕಡೆಗೆ, ನಿನ್ನ ಸತ್ಯದ ಕಡೆಗೆ ನಮ್ಮನ್ನು ನಡೆಸಿ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.